ಏ ಒಂದು ನಿಮಿಷ. ಏನು ಅದು ನನಗೆ ಈಟೇ ಉದ್ದದ ಅನುಮಾನ ಬಂದ್ಬಿಡ್ತು. ನನ್ನ ಕಾಲೇನೋ ಒತ್ತುತ್ತಾ ಇದೆಯಾ, ನಿನ್ನ ಕೈಯಾಗ ನನ್ನ ಕಾಲು ಸಿಕ್ಕದೆ ಅಂದ್ಬಿಟ್ಟು ಲಟಕ್ಕಂತ ಮುರಿದ್ಬಿಡಲ್ಲ ತಾನೇ? ಇಲ್ಲ, ಪಕ್ಕ ಪಕ್ಕ. ಹಾಂ. ಏ ಆಟಂ ಪುಟಂ ಜೈ, ನಾನು ಈ ಆಟಕ್ಕಿಲ್ಲ. ನಾನು ನಾಳೆ ಮಾವನ ಮನೆಗೆ ಬರ್ತೀನಿ. ಸಡನ್ ಆಗಿ ಏನಾಯ್ತು? ಮತ್ತಿನ್ನೇನು, ನಿನ್ನ ಮಕಾನ್ ಒಳ್ಳೆ ಕುಂಬಳಕಾಯಿ ಥರ ಮಡಿಕೊಂಡು ಕಾಲು ಒತ್ತುತ್ತಿದ್ರೆ ನನ್ನ ಕಾಲ್ಗೆ ಒಳ್ಳೇದಾಯ್ತದ? ನಾಳೆ ದಿನ ಅದಕ್ಕೂ ನಿಂತರನೇ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋ ಬುದ್ಧಿ ಬಂದ್ಬಿಟ್ರೆ? ಏ ನೋಡೋ, ಒತ್ತಂಗಿದ್ರೆ ನಗ್ನಗ್ತಾ ಕಾಲೊತ್ತು, ಇಲ್ಲಾಂದ್ರೆ ಬೇಡವೇ ಬೇಡ, ನಾನು ಮಾವನ ಮನೆಗೆ ಬರ್ತೀನಿ. ಆಯ್ತು ಸ್ವಾಮಿ, ನಗ್ನಗ್ತಾನೆ ಕಾಲೊತ್ತೀನಿ, ಕಾಲ್ ಕೊಡಿ. ಹಾ, ಹಂಗ್ ಬಾ ದಾರಿಗೆ. ಸಿಕ್ಕಿದ್ದ ಚಾನ್ಸು ಅಂತ ಆಟ ಆಡಿಸ್ತಿದ್ಯೇನೋ? ಮತ್ತೆ ನಾವು ಬಿಟ್ಬಿಡ್ತೀವಾ? ಗ್ಯಾಪ್ ಅಲ್ಲಿ ನನ್ ಮುಖ ಕುಂಬಳಕಾಯಿ ತರ ಉಕ್ಕೊಳ್ಳುತ್ತೆ ಅಂತ ಬೇರೆ ಟಾನ್ ಕೊಡ್ತೀಯಾ? ನೀನು ದೊಡ್ಡ ಕಾಡು ರಾಕ್ಷಸಿನೇ ಇರ್ಬೋದು, ಆದರೆ ನಮಗೂ ಅವಾಗವಾಗಿಂತ ಒಳ್ಳೆ ಕಾಲ ಬರ್ತದಮ್ಮ. ಇರ್ಲಿ ಇರ್ಲಿ, ನಾಳೆ ನನ್ ಕೆಲ್ಸ ಆಗ್ಬೇಕು, ಅದಕ್ಕೆ ಇವತ್ತು ನೀನ್ ಹೇಳ್ದಾಗೆ ಕೇಳ್ತಿದ್ದೀನಿ. ಆದ್ರೆ ಎಲ್ಲಿಗೆ ಹೋಗ್ತೀಯಾ? ಒಂದಲ್ಲ ಒಂದಿನ ನನ್ ಕೈಗೆ ಸಿಕ್ಕೇ ಸಿಕ್ತೀಯಾ? ಗೊತ್ತು ಕಾಡು ರಾಕ್ಷಸಿ, ನಿನಗೆ ಅವಕಾಶ ಸಿಕ್ಕಾಗ ಇದಕ್ಕೆ 10 ಪಟ್ಟು ವಾಪಸ್ ಕೊಡ್ತೀಯ ಅಂತ. ಆದರೆ ಇವತ್ತು ಮಾತ್ರ ನಾನೇ ರಾಜ, ನಾನೇ ಕಿಂಗು. ಮೇರಿ ಮೇರಿ, ಒಂದಿನ ನಿನ್ ಕಾಲ್ ಓದಿಸ್ತಿರೋ ಈ ಕೈಯಿಂದಾನೆ ನಿನ್ ಕಾಲ್ ಮುರಿತೀನಿ. ನನ್ನ ತಂಗಿನ ಎಷ್ಟೊಂದು ಬದಲಾಗಿರೋದು ನೋಡಿ, ನನ್ನ ಕಣ್ಣಲ್ಲೇ ನಂಬೋದಕ್ಕಾಗ್ತಿಲ್ಲ. ಅಪ್ಪ ದೇವ್ರೆ, ಇವರಿಬ್ರು ಯಾವಾಗ್ಲೂ ಹೀಗೆ ಅನ್ಯೋನ್ಯವಾಗಿದ್ರೆ ನಂಗೆ ಅಷ್ಟೇ ಸಾಕು. ಆಹಾ, ಓಹೋ, ಇನ್ನೊಸಿ ಮ್ಯಾಕೆ. ಅಲ್ಲಿ 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 ಸಾಕಾ? ಸಾಕು ಬಿಡು. ನಾಳೆ ಬರಲ್ಲ ತಾನೆ? ಬರಲ್ಲ ಬಿಡು, ಕಾಲೊತ್ತಿದ್ದಕ್ಕೆ ಥ್ಯಾಂಕ್ಸ್. ಅಬ್ಬಾ, ಅಂತೂ ನಾಳೆ ನನ್ನ ಜೊತೆ ಗೇಂಡ ಮೃಗ ಬರೋದಿಲ್ಲ. ನಾನು ಅಪ್ಪನ ಮನೇಲಿ ಆರಾಮಾಗಿರ್ಬೋದು. ಏ ರಾಣಿ, ರಾಣಿ, ಅಯ್ಯೋ ರಾಣಿ, ಖುಷಿ ವಿಷಯನ ಏನಕ್ಕ ಅದು? ಇವತ್ತು ನನ್ನ ಮನ್ಸು ಹಗೂರ ಅನ್ಸ್ತಾ ಇದೆ. ಎಷ್ಟು ದಿನ ನನ್ನ ತಂಗಿ ಜೀವನ ನನ್ನಿಂದನೇ ಹಾಳಾಗೋಯ್ತಲ್ಲ ಅಂತ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ಆದ್ರೆ ಇವತ್ತು ಒಂದ್ ದೃಶ್ಯ ನೋಡಿ ಮನ್ಸು ಪಾವನ. ದೃಶ್ಯನ? ಏನದು? ನನ್ನ ತಂಗಿ ಕಾವ್ಯ ಮಹಾದೇವನ್ ಕಾಲುತ್ತ ಸೇವೆ ಮಾಡ್ತಾ ಇದ್ಲು. ಏನಕ್ಕ ಹೇಳ್ತಿದೀಯಾ? ಹೌದು ಕಣೆ, ಇದನ್ನ ನನ್ನ ಕಣ್ಣಾರ ನಾನೇ ನಂಬೋದಕ್ಕಾಗ್ಲಿಲ್ಲ. ಇದೇ ಖುಷಿಗೆ ಮೊದ್ಲು ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀನಿ. ಕಣ್ ಕಾಣ್ಸಲ್ದೇನೆ ನಿಂಗೆ? ಎಲ್ಲಿ ನೋಡ್ಕೊಂಡ್ ಬರ್ತಾ ಇದೀಯಾ? ನನ್ ಫ್ರೆಂಡ್ ಕೊಟ್ಟಿದ್ ಗಿಫ್ಟ್ ಎಲ್ಲ ಹೊಡೆದಾಕ್ಬಿಟ್ಟಿಯಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆ. ಏನೇ ಪ್ರೇಮ, ಏನ್ ಮಾಡಿದ್ಯಾ ನೀನು? ಇಲ್ಲಿ ನೋಡಮ್ಮ, ನನ್ ಪಾಡಿಗೆ ನಾನು ನಡ್ಕೊಂಡ್ ಬರ್ತಾ ಇದ್ರೆ ಡ್ಯಾಶ್ ಹೊಡೆದು ನನ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ಎಲ್ಲ ಹೊಡೆದಾಕ್ಬಿಟ್ಲು. ಯಾಕೆ ಯಾಕೆ ಹೀಗ್ ಮಾಡ್ದೆ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಾಡಕ್ ಏನ್ ರೋಗ ನಿನ್ಗೆ? ಅತ್ತೆ,
ಪೂರ್ವಿ ಬರ್ತಿರೋದು ನಾನು ನೋಡ್ಲಿಲ್ಲ ಅತ್ತೆ. ಪೂರ್ವಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನ ಕ್ಷಮಿಸ್ಬಿಡು? ಏನ್ ಕ್ಷಮಿಸ್ಬಿಡು? ನೀ ಕ್ಷಮಿಸ್ಬಿಡು ಅಂದ್ಬಿಟ್ರೆ ನನ್ನ ಫ್ರೆಂಡ್ ಕೊಟ್ಟು ಗಿಫ್ಟ್ ಸರಿ ಹೋಗ್ಬಿಡುತ್ತಾ? ನನಗದೆಲ್ಲ ಗೊತ್ತಿಲ್ಲ. ಆ ಗಿಫ್ಟ್ ಮುಂಚೆ ಹೇಗಿತ್ತೋ ಹಾಗೆ ನನ್ಗೆ ವಾಪಸ್ ಕೊಡ್ಬೇಕು. ಏನು ಮುಖ ನೋಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಿಸ್ಬಿಡಿ ಅಂದ್ಕೂಡ್ಲೆ ಕ್ಷಮಿಸ್ಬಿಡ್ಬೇಕಾ? ಯಾವುದೇ ವಿಷಯದಲ್ಲೂ ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಒಡ್ದು ಹಾಕಿರೋ ಈ ಗಿಫ್ಟ್ ಅನ್ನ ನೀನೇ ಹುಡುಕಿ ನೀನೇ ಕೊಂಡ್ಕೊಂಡು ತಂದು ಕೊಡ್ಬೇಕು ನನ್ ಮಗಳಿಗೆ. ತಿಳಿತಾ? ಇನ್ನು ಏನ್ ಮುಖ ನೋಡ್ತಿದ್ಯಾ? ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ನಾನ್ ಮಾಡ್ತೀನಿ ಅಮ್ಮವ್ರೆ. ನಿನ್ಗೆ ಹೇಳಿದ್ನ ನಾನು? ಬಾಯಿ ಕಡೆ ಬಾ. ನಿನ್ ಕರ್ದೇನೆ ನಾನು? ಇಲ್ಲ ಅಮ್ಮವ್ರೆ. ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಯಾವಳು ಒಡೆದು ಹಾಕಿದಳು ಅವಳೇ ಕ್ಲೀನ್ ಮಾಡ್ತಾಳೆ. ಕ್ಲೀನ್ ಮಾಡೆ. ಸರಿ ಅತ್ತೆ. ರಾಣಿ, ನೀನು ನನ್ನ ವಹಿಸ್ಕೊಂಡು ಮಾತಾಡೋದಕ್ಕೆ ಅವ್ರು ನಿಂಗೂ ಬೈದ್ರು. ಪರವಾಗಿಲ್ಲ ಅಕ್ಕ, ಆದ್ರೆ ನೀನೇ ಪಾಪ. ಎಲ್ಲ ಅಪೂರ್ವಿದೆ ತಪ್ಪಿದ್ರು ನೀನೇ ಬಯಸ್ಕೋಬೇಕಾಯ್ತು. ನನಗೇನು ಬೇಜಾರಿಲ್ಲ. ಎಷ್ಟೇ ಆದರೂ ಅವ್ರು ನಮ್ಮ ಅತ್ತೆ ಅಲ್ವಾ. ಮಾ, ನೀನ್ ಮಾಡಿದ ತಪ್ಪು ಕಣಮ್ಮ. ತಪ್ಪ? ಏನ್ ತಪ್ಪು? ನೀನ್ ಪ್ರೇಮ ಜೊತೆ ಗಿಫ್ಟ್ ವಿಚಾರಕ್ಕೆ ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ತುಂಬಾ ಐಪರ ಬಿಹೇವ್ ಮಾಡಿದೆ ಅಮ್ಮ ನೀನು. ಏ, ಏನಾಗಿದೆ ನಿನ್ಗೆ? ಹುಷಾರಾಗಿದ್ಯಾ ತಾನೆ? ನಿನಗ್ ಮೋಸ ಮಾಡ್ದವಳು ಕಣೋ ಅವಳು. ಕಿಡ್ನಾಪ್ ನಾಟಕ ಮಾಡಿ ಸುಳ್ಳು ಕತೆ ಕಟ್ಟಿ ನಿನ್ ಕೈಲಿ ತಾಳಿ ಕಟ್ಟಿಸ್ಕೊಂಡವಳು. ನಿನ್ ತನ್ನ ಮೇಲೆ ಆಪಾದನೆ ಬರೋ ಹಾಗೆ ಮಾಡ್ದವಳು. ಈಗ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಅಮ್ಮ, ಆ ವಿಷಯನೇ ಬೇರೆ, ಈ ವಿಷಯನೇ ಬೇರೆ. ಅವಳು ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ದು ನಿಜ. ನೀನ್ ಇವತ್ತು ಅವಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ದು ನಿಜ. ಏನು ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನಮ್ಮ, ಅವಳು ತಪ್ಪು ಮಾಡಿದ್ಲು ಅಂತ ನಾವು ತಪ್ಪು ಮಾಡೋಕ್ಕಾಗತ್ತಾ? ಅವಳು ಆಗ ಸುಳ್ಳು ಹೇಳಿದ್ಲು ಅಂತ ನಾವೀಗ ಅವಳನ್ನ ಕೆಟ್ಟ ನೆಡ್ಸ್ಕೊಳ್ಳೋದಕ್ಕಾಗತ್ತಾ? ಏನಣ್ಣ ಹೀಗ್ ಮಾತಾಡ್ತೀಯಾ? ಅನ್ಯಾಯ ಮಾಡಿದವ್ರನ್ನ ಇನ್ ಹೇಗ್ ನಡ್ಸ್ಕೋತಾರೆ? ಪೂರ್ವಿ, ನೀನಿನ್ನೂ ಚಿಕ್ಕವಳು. ಈಗ್ಲಿಂದಾನೇ ಈ ವಿಷಯದಲ್ಲಿ ಹೇಗೆ ಕ್ಲಿಯರ್ ಆಗಿ ಥಿಂಕ್ ಮಾಡಬೇಕು ಅನ್ನೋದನ್ನ ರೂಢಿ ಮಾಡ್ಕೊ. ಬೇರೆಯವ್ರ ತಪ್ಪು ನಾವು ಮಾಡಿರೋ ತಪ್ಪಿಗೆ ನೆಪ ಆಗ್ಬಾರ್ದು. ಅರ್ಥ ಆಯ್ತಾ? ಅಲ್ಲ ಪೂರ್ವಿ, ನೋಡ್ಕೊಂಡ್ ಬರಕ್ಕಾಗಲ್ವಾ ಅಂತ ಪ್ರೇಮನ್ ಜೊತೆ ಅಷ್ಟೊಂದು ಜಗಳ ಆಡಿದ್ಯಲ್ಲ. ನಿನಗೆ ಆ ವಸ್ತು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ ಕೇರ್ಫುಲ್ ಆಗಿ ನೀನೇ ಕ್ಯಾರಿ ಮಾಡ್ಬೇಕಿತ್ತಲ್ವಾ? ಅದ್ ಬಿಟ್ಟು ಅವಳ ಜೊತೆ ಜಗಳ ಆಡಿದ್ರೆ ಏನ್ ಪ್ರಯೋಜನ ಪೂರ್ವಿ? ಮಾ, ಹೀಗೆಲ್ಲ ನೀನು ಇಟ್ಕೊಂಡಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ.
ಕಾವ್ಯ, ನನಗಂತೂ ಅಪ್ಪನ ಮನೆಗೆ ಹೋಗ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ಗೂ ಅಷ್ಟಕ್ಕ. ಐ ಆಮ್ ಟೂ ಎಕ್ಸೈಟೆಡ್. ಮಾಧವ ಇಲ್ಲಿ ಕಾಣಿಸ್ತಿಲ್ಲ. ಇವನ್ ಯಾವಾಗ್ಲೂ ಲೇಟೆ. ಅಲ್ಲಮ್ಮ ಕಾವ್ಯ, ನೀನಾದ್ರೂ ಅವನಿಗೆ ಅವಸರ ಮಾಡಿ ಕರ್ಕೊಂಬರತ್ತಾನೆ. ಅತ್ತೆ, ಅದು ಏನದು ಅದು? ನೀನ್ ಅರ್ಜೆಂಟ್ ಮಾಡೋದಕ್ಕೆ ಅವ್ನು ನಿನ್ನ ದಬ್ಬಾಯಿಸದ್ನಾ? ಮತ್ತೆ ಏನಾದ್ರೂ ಖ್ಯಾತೆ ತೆಗಿತಾ ಇದ್ದಾನ ಅವನು? ಇಲ್ಲ ಅತ್ತೆ, ಹಾಗೆ ಮತ್ತಿನ್ನೇನ್ ಸಮಸ್ಯೆ? ಅಲ್ಲಮ್ಮ, ಹುಡುಗಿಯಾಗಿ ನೀನೇ ಎಷ್ಟು ಬೇಗ ರೆಡಿ ಆಗಿದ್ಯಾ? ಕೆಳಗೊಂಡು ಲುಂಗಿ ಸುತ್ಕೊಂಡು ಮೇಲೊಂದು ಅಂಗಿ ಹಾಕೊಂಡು ಬರೋದಕ್ಕೆ ಇಷ್ಟು ಟೈಮ್ ಬೇಕಂತ ಅವನಿಗೆ? ಅದು ಅತ್ತೆ, ಅವ್ರಿವತ್ತು ಬರಲ್ಲ ಅನ್ಸತ್ತೆ. ಬರಲ್ವಾ? ಏನಮ್ಮ ಹೇಳ್ತಿದ್ಯಾ ನೀನು? ಅದು ಮಿಲ್ಲಲ್ಲೇನೋ ಕೆಲಸ ಇದೆ, ಹೋಗ್ಲೇಬೇಕು ಅಂತ ಹೇಳ್ತಿದ್ರು. ಮೇ ಬಿ ಅವ್ರಿವತ್ತು ಬರಲ್ಲ ಅನ್ಸುತ್ತೆ, ಅಲ್ಲಿಗೆ ಹೋಗ್ತಾರೇನೋ. ಇಲ್ಲ 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 ಇಲ್ಲ, ಯಾರು ಹೇಳಿದ್ದು? ನಾನು ಬತ್ತಾಯಿನಿ. ಏನು ಮೇಲ್ ಕೆಲಸ ಇದೆ ಅದು ಇದು ಅಂತ ಹೇಳ್ತಿದ್ಯಂತೆ? ಕೆಲಸ ಇದ್ದಿದ್ದು ದಿಟ ಕಣಮ್ಮ. ಹಂಗನ್ಬಿಟ್ಟು ಮಾವನ್ ಮನೆಗೆ ಹೋಗ್ದೇ ಇರಕಾಯ್ತದ? ಅದಕ್ಕೆ ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೋಡು ರೆಡಿಯಾಗಿ ಬಂದ್ಬಿಟ್ಟಿವಿ. ಪೆಟ್ಟಿಗೆನು ಕಾರಲ್ಲಿ ಇಟ್ಟಾಯ್ತು. ಉಳ್ಕೊಂಡೆ, ಇಲ್ಲಾಂದ್ರೆ ಸರಿಯಾಗಿ ಬೀಳ್ತಿತ್ತು ನಿನಗೆ. ನಿನಗ ಅವಕಾಶ ಕೊಡಕ್ಕಿಲ್ಲ ಬಿಡು ನಾನು. ಸರಿ ಸರಿ, ಲೇಟ್ ಆಯ್ತದೆ, ಬನ್ನಿ ಹೋಗೋಣ. ನೀನ್ ಹೇಳೋದೊಂದು ಮಾಡೋದಿನ್ನೊಂದು. ಬರಲ್ಲ ಅಂದಿದ್ದ ತಾನೆ, ಮತ್ತ್ಯಾಕೆ ಬರ್ತಿದ್ಯಾ? ಬರಲ್ಲ ಅಂತ ಹೇಳಿದ್ನ ನಾನು ಮಗಳ್ದೆ. ಟೈಮ್ ಬರ್ಲಿ, ಯಾವಾಗ ಅಂತ ಹೇಳ್ತೀನಿ. ಕಾವ್ಯ, ಏನಮ್ಮ ಮತ್ತೇನೋ ಕಿರಿಕಿರಿ ಮಾಡ್ತಿದ್ದಾನೆ ಇವನು? ಹಂಗೆಲ್ಲ ಏನಿಲ್ಲ ಕಣಮ್ಮ. ನಾನು ಯಾಕೆ ಅವಳ ಜೊತೆ ಕಿರಿಕಿರಿ ಮಾಡ್ಲಿ? ನಿನಗಂತೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ನೋಡು. ಅದು ಲೇಟ್ ಆಯ್ತದಲ್ಲ, ನಡಿ ಹೋಗೋಣ ಅಂತ ಹೇಳ್ತಿದ್ದೆ. ಆಯ್ತು ಆಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ತಡವಡಿಸ್ತಿದ್ಯಾ? ಬೇಗ ಹೊರಡೆ. ಕಾವ್ಯ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಮಾವನ ಮನೆಗೆ ಲೇಟ್ ಆಯ್ತು, ನಡಿ ನಡಿ ಹೋಗೋಣ, ಬಾ 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 ಬಾ. ಪ್ರೇಮ, ರಾಮ್, ಹುಷಾರು. ಇನ್ನೇನ್ ಬರ್ಬೇಕಿತ್ತಲ್ಲ ರೀ? ಬರ್ತಾರೀರೇ, ಮಕ್ಕಳನ್ನ ಅಳಿಯಂದ್ರನ್ನ ನೋಡೋದಕ್ಕೆ ಎಷ್ಟು ಕಾತರ ಅಲ್ವಾ ನಿನಗೆ? ಇರ್ದೇ ಇರುತ್ತಾ? ನಾನು ಹೋಗಿ ಆರ್ತಿ ತಟ್ಟೆ ತಂದ್ಬಿಡ್ತೀನಿ. ಅಪ್ಪ, ಕಾವ್ಯ, ಪ್ರೇಮ, ಹೇಗಿದ್ದೀರಮ್ಮ? ನಾವ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಅಮ್ಮ ಅಮ್ಮ ಇರು. ಅಮ್ಮ ಆರ್ತಿ ತರಕ್ಕೆ ಒಳಗೆ ಹೋಗಿದ್ದಾಳೆ,
ನಿಮ್ಗೆಲ್ಲ ಆರತಿ ಮಾಡಿ ಒಳಗಡೆ ಕರ್ಕೊಳ್ಬೇಕು ಅಂತ. ಮಹದೇವ ಹೇಗಿದ್ಯಪ್ಪ? ಮಿಲ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ವಾ, ಎಲ್ಲ ಪಸಂದಾಗಿ ನಡೀತೈತೆ ಮಾವ. ನಿಮ್ಮ ಆಶೀರ್ವಾದ, ನಿಮ್ಮ ಮಗಳು ಆರೈಕೆ. ಓಹ್, ಏನಮ್ಮ ಕಾವ್ಯ, ನಿನ್ನ ಗಂಡ ನಿನ್ನನ್ನು ಹೊಗಳ್ತಾ ಇದ್ದಾನೆ, ಏನೋ ಮೋಡಿ ಮಾಡಿದ್ಯಾ? ಯಾಕೆ ಹೇಳ್ತೀರಾ ಮಾವಯ್ಯ, ದೊಡ್ಡ ಮೋಡಿನೇ ಮಾಡ್ಬಿಟ್ಟವಳು ಬಿಡಿ. ನನಗ್ ಟಾಂಗ್ ಕೊಡೋ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಂತ ನೀವನು. ಇರಿಟೇಟಿಂಗ್ ಗೇಂಡ ಮೃಗ. ಮಕಾನ ಆಗ್ಲೇ ಹುಣ್ಸೆ ಅಂತಾರ ಕಿವುಚ್ಕೊಂಡ್ಬಿಟ್ಲು ಕಾಡ್ ರಾಕ್ಷಸಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು. ಅಂದಾಗೆ ರಾಮ್ ಹೇಗಿದ್ಯಪ್ಪ? ಆಸ್ಪತ್ರೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಮಾವ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಸರಿ, ಜೋಡಿ ಜೋಡಿಯಾಗಿ ನಿಂತ್ಕೊಳ್ಳಿ, ಆರತಿ ಮಾಡ್ತೀನಿ. ಒಳಗ್ ಬನ್ನಿ. ಮಹದೇವ, ರಾಮ್ ಬನ್ನಿ, ಬರಮ್ಮ. ರಾಮ್ ಮೊದಲನೇ ಸಲ ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇರೋದು. ಬಲ್ಗಾಲ್ ಇಟ್ಬಿಟ್ಟೆ ಬಾ. ನಾವ್ ಯಾವ ಕಾಲಿಟ್ಟೋಗೋಣ? ಬಲಗಾಲ ಎಡಗಾಲ? ಇಲ್ಲೊಂದು ಕೆಲಸ ಮಾಡೋಣ, ಎರಡು ಕೈ ಕೆಳಗಾಕ್ಬಿಟ್ಟು ಕಾಲ್ ಮ್ಯಾಕ್ ಎತ್ಬಿಟ್ಟು ಹಂಗೋಗೋಣ. ನೀನು ಹಾಗೆ ಬಾ, ಯಾಕೆಂದ್ರೆ ನೀನ್ ಮಂಗ ಅಲ್ವಾ? ನನ್ನನ್ನು ಮದುವೆ ಆಗಿದೆಯಾ ಅಂದ್ಮೇಕೆ ನೀನು ಮಂಗನೆಯ? ಬರೀ ಮಂಗ ಅಲ್ಲ, ಕಾಡ್ ಮಂಗ. ನೋಡು, ಈ ಟಾಂಗ್ ಕೊಡೋದೆಲ್ಲ ನಿಮ್ಮನೇಲಿ ಇಟ್ಕೊ, ನಮ್ಮನೇಲಲ್ಲ, ಆಯ್ತಾ? ಅರೆ ಏನದು ಗುಸ್ಗುಸು? ಬನ್ನಿ ಒಳಗಡೆ. ಮಹದೇವ ಕುತ್ಕೋಪ್ಪ. ರಾಮ್ ಕುತ್ಕೋ. ಮಾವ, ಒಂದು ನಿಮಿಷ ಬಂದೆ. ನೀವ್ ಕುತ್ಕೊಂಡ್ ಮಾತಾಡ್ತೀರಿ, ನಾನ್ ಜ್ಯೂಸ್ ತರ್ತೀನಿ. ಅಮ್ಮ ನಾನು ಬಂದೆ. ನಾನು ಬರ್ತೀನಮ್ಮ. ಮತ್ತೆ ಮಹದೇವ್ ಹೇಗೆ ನಡೀತಾ ಇದೆಯಪ್ಪ ಎಲ್ಲ ಕೆಲ್ಸಗಳು? ಪ್ರೇಮ ಹೇಗಿದ್ಯೆ? ನಾನ್ ಸೂಪರ್ ಆಗಿದ್ದೀನಮ್ಮ. ರಾಮ್ ನಿನ್ನ ಚೆನ್ನಾಗಿ ನೋಡ್ಕೊಂತಿದ್ದಂತಾನೆ, ಮೊದ್ಲೇ ಅವನಿಗೆ ನಿನ್ನ ಮೇಲೆ ಸಿಟ್ಟು ಜಾಸ್ತಿ. ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನಮ್ಮ. ರಾಮ್ಗೆ ಮೊದ್ಲಿನ ತರ ಸಿಟ್ಟಿಲ್ಲ. ಮೊನ್ನೆ ಏನಾಯ್ತು ಗೊತ್ತಾ? ಪೂರ್ವಿದ್ ಯಾವ್ದೋ ವಸ್ತುನ ಕೆಳಗ್ ಬೀಳ್ಸಿ ಒಡೆದಾಕ್ಬಿಟ್ಟೆ. ಆದ್ರೆ ರಾಮ್ ನನ್ ಪರವಾಗಿ ಮಾತಾಡ್ದ ಗೊತ್ತಾ? ಮುಂಚಿನ ತರ ನನ್ ಮುಖ ಬರೋ ತರ ಇಲ್ಲ ಇವಾಗ. ಹೌದಾ? ಅಷ್ಟಾದ್ರೆ ಸಾಕು. ಗಂಡ ಹೆಂಡತಿ ಇಬ್ರು ಖುಷಿಯಾಗಿ ಜೊತೆಲಿದ್ರೆ ಅಷ್ಟೇ ಸಾಕು. ಅದ್ ಸರಿ ಕಾವ್ಯ, ನಿಂದೇನೆ ಕತೆ? ಮಹಾದೇವ್ ಜೊತೆಲಿ ಹೊಂದ್ಕೊಂಡು ಹೋಗ್ತಿದ್ಯಾ ತಾನೇ? ಓ, ಅವಳ ಕತೆ ಏನ್ ಕೇಳ್ತ್ಯಾ? ನನ್ಗಂತೂ ನಮ್ ಕಾವ್ಯ ಈ ತರ ಬದ್ಲಾಗ್ಬಿಡಿದಾಳ ಅಂತ ನಂಬಕ್ಕೆ ಆಗ್ತಿಲ್ಲ. ಏನೇ ಹೇಳ್ತಿದ್ಯಾ? ಹೌದಮ್ಮ, ಕಾವ್ಯ ಮತ್ತೆ ಮಹಾದೇವ್ ನಮ್ಮೆದುರುಗಡೆ ಅಷ್ಟೇ ಕೋಳಿ ಜಗಳ, ಆದ್ರೆ ಒಳಗೊಳಗೆ ಗಂಡನ್ ಜೊತೆ ತುಂಬಾ ಅನ್ಯೋನ್ಯವಾಗಿದ್ದಾಳೆ. ಏನ್ ಗೊತ್ತಮ್ಮ, ನೆನ್ನೆ ನಾನೊಂದು ಅದ್ಭುತ ದೃಶ್ಯ ನೋಡ್ದೆ. ನಮ್ ಕಾವ್ಯ ಮಹಾದೇವ್ ಕಾಲ್ ಒತ್ತುತ್ತಾ ಇದ್ಲು. ಕಾವ್ಯ ಮಹಾದೇವ್ ಕಾಲ್ ಒತ್ತುತ್ತಾ ಇದ್ಲ? ಏಯ್, ನೀನ್ ತಮಾಷೆ ಮಾಡ್ತಿಲ್ಲ ತಾನೇ? ಅಯ್ಯೋ, ಅಕ್ಕ ಬೇರೆ ನೋಡ್ಬಿಟ್ಟಿದ್ದಾಳ ಇದನ್ನ. ಈ ಗೇಂಡ ಮೃಗ ಮಾಡೋ ಕೆಲ್ಸ ಒಂದೊಂದಲ್ಲ. ನಾನ್ ಯಾಕಮ್ಮ ತಮಾಷೆ ಮಾಡ್ಲಿ? ನಾನ್ ನಿಜಾನೇ ಹೇಳ್ತಿದ್ದೀನಿ.
ಕಾವ್ಯ ಮತ್ತೆ ಮಹಾದೇವ್ ಇಷ್ಟು ಬೇಗ ಹಾಲು ಜೇನು ತರ ಒಂದಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಕಣ್ಣಲ್ಲಿ ನಾನೇ ನಂಬಕ್ಕಾಗ್ತಿಲ್ಲ ಅಮ್ಮ. ಏನೇ ಇದು ಕೇಳಕ್ಕೆ ಇಷ್ಟು ಚೆನ್ನಾಗಿದೆ. ಗಂಡನ ಮೇಲಿರೋ ಪ್ರೀತಿನ ಇಷ್ಟು ಗುಟ್ ಗುಟ್ಟಾಗಿ ತೋರ್ಸದ? ನಮ್ಮ ಮುಂದೆ ಮಾತ್ರ ಸಿಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು. ಭಲೇ ಇದ್ಯಾ ಕಣೆ. ಸರಿ ಬಿಡಮ್ಮ. ನನ್ಗಂತೂ ನಮ್ ಕಾವ್ಯ ಇಷ್ಟು ಬೇಗ ಗೃಹಿಣಿಯಾಗಿ ಬದಲಾಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ.